ಒಂದು ಪ್ರಕರಣ ನಮ್ಮ ಜಿಲ್ಲೆನಲ್ಲಿ ದಾಖಲು ಮಾಡಿದ್ದೀವಿ. ಏನಂತ ಅಂದರೆ ನಮ್ಮ CDPO ಮಾಗಡಿ ಅವ್ರಿಗೆ ಒಬ್ಬರು ನಕಲಿ ಲೋಕಾಯುಕ್ತ DYSP ಅಂತ ಹೇಳಿ ಹಣಕ್ಕೆ ಬೇಡಿಕೆ ಇಟ್ಟಿದ್ದಾರೆ. ಮುಖ್ಯವಾಗಿ ಇದು 6 ತಿಂಗಳಿಂದ ಬೇರೆ ಬೇರೆ ಇಲಾಖೆ ಅಧಿಕಾರಿಗಳಿಗೂ ಕೂಡ ಮಾಡಿದ್ದಾರೆ ಅಂತ ಇತ್ತೀಚೆಗೆ ಗೊತ್ತಾಗ್ತಾ ಇದೆ. ಅವ್ರು ಏನು ಮಾಡಿದ್ದಾರೆ ಅಂತ ನಕಲಿ DYSP ನಾನು ಅಂತ ನಕಲಿ ಅಧಿಕಾರಿ ಈ ಥರ ಮಾಡಿದ್ದಾನೆ. ರಾಮನಗರ DYSP ಹೆಸರಿನಲ್ಲಿ ಲೋಕಾಯುಕ್ತ DYSP ಹೆಸರಿನಲ್ಲಿ ಮಾಡಿದ್ದಾನೆ. ನಮ್ಮ ಅಧಿಕಾರಿ ನನಗೆ ಡೌಟ್ ಬಂದ ತಕ್ಷಣ ಅವರು ನನ್ನನ್ನು ಕೂಡ ಕೇಳಿದ್ರು, ಯಾರ ಮಾಡ್ತಾರೆ ಸರ್ ಅಂತ. ನಾನೊಂದೆಲ್ಲ ರೆಕಾರ್ಡ್ ಮಾಡ್ಕೊಳ್ಳಿ, ಅದನ್ನು ಕಂಪ್ಲೇಂಟ್ ಕೊಡ್ಸೋಣ, ನೀವೇನು ಧೈರ್ಯ ಇದು ಮಾಡ್ಕೊಂಡ್ಬಿಡಿ, ಭಯ ಬೀಳೋದೇನು ಬೇಡ ಅಂತ ಹೇಳಿ ಒಂದು ಕಂಪ್ಲೇಂಟು ಕೂಡ ಐಜೂರು ಸ್ಟೇಷನಲ್ಲಿ ಮಾಡಿಸಿದ್ದೀವಿ. ಸೊ ಇತ್ತೀಚೆಗೆ ನಮ್ಮ ಜಿಲ್ಲೆಯಲ್ಲಿ ಇದೊಂದು ಈ ರೀತಿ ಆಗ್ತಾಯಿದೆ. ಅಧಿಕಾರಿಗಳು ನನ್ನ ಲೋಕಾಯುಕ್ತ ಅಂತ ಹೇಳೋದು, ಬೇರೆ ಬೇರೆ ಅಧಿಕಾರಿಗಳಂತ ಹೇಳಿ ವಸೂಲಿ ಮಾಡ್ತಾ ಇರ್ತಕ್ಕಂಥದ್ದು ನೋಡಿದ್ದೀವಿ. ನಮ್ಮ CDPO ಅವ್ರಿಗೆ ಏನು ಮಾಡಿದ್ದಾರೆ, ಒಂದು 60,000 ರೂಪಾಯಿ ಕಳಿಸಿ, ಇಲ್ಲ ನೀವೆಲ್ಲ ನಿಮ್ಮ ಮನೆ ರೈಡ್ ಮಾಡಿಸ್ತೀವಿ, ಬ್ಯಾಂಕ್ ಎಲ್ಲನೂ ಇದು ಮಾಡಿಸ್ತೀವಿ, ಡೀಟೇಲ್ಸ್ ತಗೊಳ್ತೀವಿ, ಈ ಥರ ಎಲ್ಲ ಮಾಡಿದ್ದಾರೆ. ಆದರೂ ಕೂಡ ನಮ್ಮ ಅಧಿಕಾರಿ ಎದುರಲಿಲ್ಲ. ನಾವು ಎಲ್ಲ ಅವ್ರಿಗೆ ಧೈರ್ಯ ತುಂಬಿ ರೆಕಾರ್ಡ್ ಎಲ್ಲ ಮಾಡಿಸಿ ಈಗ ಕಂಪ್ಲೇಂಟ್ ಮಾಡಿಸಿದ್ವಿ. ನಾವು ಪೊಲೀಸರಲ್ಲಿ ಮತ್ತು ಲೋಕಾಯುಕ್ತರಲ್ಲಿ ಇಷ್ಟೇ ಕೇಳೋದು, ದಯಮಾಡಿ ಇಂಥ ವ್ಯಕ್ತಿಗಳನ್ನ ಅರೆಸ್ಟ್ ಮಾಡಿ ನಮ್ಮ ಅಧಿಕಾರಿಗಳಿಗೆ ಪ್ರಾಮಾಣಿಕವಾಗಿ ಕೆಲಸ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಮತ್ತೊಂದು, ಎಲ್ಲ ಅಧಿಕಾರಿಗಳಿಗೆ ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥವ್ರಿಗೆ ಒಂದು ಮನವಿ, ಯಾರೇ ಈ ಥರ ಅನಧಿಕೃತ ವ್ಯಕ್ತಿಗಳು ಫೋನ್ ಮಾಡಿದ್ರೆ ಯಾರೂ ಕೂಡ ಆನ್ಸರ್ ಮಾಡೋಕ್ಕೆ ಹೋಗ್ಬೇಡಿ, ನಮ್ಮ ಗಮನಕ್ಕೆ ತನ್ನಿ, ಸರ್ಕಾರಿ ನೌಕರ ಸಂಘಕ್ಕೆ, ಅಥವಾ ನಾವು ಕರ್ಕೊಂಡೋಗಿ ಪೊಲೀಸ್ ಸ್ಟೇಷನ್ಗೆ ಪ್ರಕರಣ ದಾಖಲು ಮಾಡಿಸ್ತೀವಿ. ಈ ರೀತಿಯ ಪ್ರಕರಣಗಳು ನಮ್ಮ ಜಿಲ್ಲೆಯಲ್ಲಿ ಇನ್ನು ಮುಂದೆ ಆಗೋದು ಬೇಡ. ಎಲ್ಲ ನೌಕರರು ಮತ್ತು ಅಧಿಕಾರಿಗಳು ನಿಶ್ಚಿಂತೆಯಿಂದ ಕೆಲಸ ಮಾಡಲಿಕ್ಕೆ ಅವಕಾಶ ಆಗಲಿ ಅಂತ ನಾನು ಈ ಮೂಲಕ ಕೋರ್ಕೊಳ್ತೀನಿ.